ನಮಸ್ಕಾರ ಸ್ನೇಹಿತರೆ, ಉಮಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡಿರೋ ಈ ಬರ್ಫಿ ನೋಡಿದರೆ ಸಾಕು, ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಅಷ್ಟೊಂದು ರುಚಿಕರವಾಗಿ, ಬಾಯಲ್ಲಿಟ್ಟರೆ ಕರಗುವ ಹಾಗೆ ಪುಷ್ಟಿ ಹಿಟ್ಟಿನಿಂದ ಮಾಡಿದ ಬರ್ಫಿ ಇದು. ಫೋಟೋದಲ್ಲಿ ನೋಡಬಹುದು ಎಷ್ಟು ಆಕರ್ಷಕವಾಗಿ ಕಾಣಿಸ್ತೈತಿ ಅಲ್ವಾ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಕುಟುಂಬದ ಭಾಗವಾಗಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಅಗಲವಾದ ತಟ್ಟೆಯನ್ನು ತಗೊಂಡಿನಿ. ಇದಕ್ಕೆ 2 ಚಮಚ ತುಪ್ಪ ಹಾಕಿ ತಟ್ಟೆಯ ಎಲ್ಲ ಕಡೆಗೂ ಸವರ್ಕೊಳ್ಳಿ. ತುಪ್ಪ ಹಚ್ಚೋದ್ರಿಂದ ಬರ್ಫಿ ತಟ್ಟೆಗೆ ಅಂಟೋದಿಲ್ಲ, ಸುಲಭವಾಗಿ ಬರ್ತೈತಿ. ಇದನ್ನು ಈಗ ಸೈಡ್ಗಿಟ್ಟು ಮುಂದಿನ ತಯಾರಿ ಮಾಡೋಣ. ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅಳತೆ ಕಪ್ಪಿಂದ 1 ಕಪ್ ಪುಷ್ಟಿ ಹಿಟ್ಟನ್ನು ಜರಡಿ ಹಿಡಿದು ಹಾಕಿದ್ದೀನಿ. ಅದ್ರ ಜೊತೆಗೇನೆ ಇನ್ನೊಂದು ಕಪ್ ಅಂದರೆ ಟೋಟಲ್ 2 ಕಪ್ ಪುಷ್ಟಿ ಪೌಡರನ್ನು ತಗೊಂಡಿನಿ. ಈಗ ಇದಕ್ಕೆ 2 ಚಮಚ ತುಪ್ಪ ಸೇರಿಸಿ ಸಣ್ಣ ಉರಿಯಲ್ಲಿ ಸುಮಾರು 5 ನಿಮಿಷಗಳ ಕಾಲ ತಾಳ್ಮೆಯಿಂದ ಹುರಿಬೇಕು. ಹಿಟ್ಟಿನ ಹಸಿ ವಾಸನೆ ಹೋಗಿ ಮನೆ ತುಂಬ ಒಳ್ಳೆ ಪರಿಮಳ ಬರೋವರೆಗೂ ಹುರಿಯಿರಿ. 5 ನಿಮಿಷದ ನಂತರ 2 ಚಮಚ ಹಾಲಿನ ಪುಡಿ ತಗೊಂಡಿನಿ. ಇದಕ್ಕೆ 3 ರಿಂದ 4 ಚಮಚ ನೀರು ಬೆರೆಸಿ ಪೇಸ್ಟ್ ಮಾಡಿಕೊಂಡು ಬಂದೀನಿ. ಈ ಪೇಸ್ಟನ್ನು ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಆಮೇಲೆ ಸಿಹಿಗೆ 1.5 ಅಳತೆಯ ಬೌಲ್ನಷ್ಟು ಬೆಲ್ಲವನ್ನು ಸೇರ್ಸಾಕತ್ತೀನಿ. ನಿಮಗೆ ಇನ್ನೂ ಹೆಚ್ಚು ಸಿಹಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸುತ್ತಾ ಹಿಟ್ಟು ಹದವಾಗಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡಿ ಈ ಮಿಶ್ರಣವನ್ನು ತುಪ್ಪ ಸವರಿದ ತಟ್ಟೆಗೆ ಸುರಿದುಕೊಳ್ಳೋಣ. ಈ ಸಮಯದಲ್ಲಿ ಸ್ವಲ್ಪ ಏಲಕ್ಕಿನೂ ಕೂಡ ಜಜ್ಜಿ ಹಾಕ್ಕೊಂಡಿನಿ. ಈಗ ಕೈಗೆ ನೀರು ಹಚ್ಕೊಂಡು ಸಮನಾಗಿ ಬಡಿಬೇಕು. ಇದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೂ ಬಿಡೋಣ. ತಣ್ಣಗಾದ್ಮೇಲೆ ಒಂದು ಬಾಟ್ಲಿಯ ಮುಚ್ಚಳದಿಂದ ರೌಂಡ್ ಶೇಪ್ಗೆ ಕಟ್ ಮಾಡಕತ್ತೀನಿ. ನೋಡಿ ಎಷ್ಟು ಸಲೀಸಾಗಿ ಮಾಡ್ಕೋಬಹುದು ಅಲ್ವಾ. ನಿಮಗೆ ಬೇರೆ ಶೇಪ್ ಬೇಕಿದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಡಿಫ್ರೆಂಟ್ ಆಗಿರಲಿ ಅಂತ ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡಿನಿ. ಇದೇ ರೀತಿ ಎಲ್ಲವನ್ನು ಕಟ್ ಮಾಡಿ ತಗೊಂಡಿನಿ. ಈಗ ಇದರ ಮೇಲೆ ಬಾದಾಮ್ ಪುಡಿಯನ್ನು ಹಾಕಿ ಅಲಂಕರಿಸಿದ್ರೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣಕತ್ತೈತಿ ಅಂತ. ನೀವು ಈ ರೆಸಿಪಿನ ಮನ್ಯಾಗ ಒಂದ್ಸಲ ಟ್ರೈ ಮಾಡ್ರಿ. ಹೆಂಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಧನ್ಯವಾದಗಳು. ಇನ್ನೊಂದಿಷ್ಟು ಈಸಿ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.